ಕೆಲಸಗಾರರು ಬೇರೆ ಮಾಹಿತಿ ಬೇರೆ ನಿಮ್ಗೆ ಅರ್ಥ ಆಗುತ್ತಲ್ವಾ? ನೀವು ಸುವರ್ಣ ಟಿವಿ ಸುಳ್ಳ, ಪಬ್ಲಿಕ್ ಟಿವಿ ಸುಳ್ಳ, ಎಲ್ಲ ಟಿವಿಗಳು ಎಷ್ಟು ಮಂದಿ ಹೆಗಡನ್ ರೊಕ್ಕ ತಿಂತಾರ, ಹೆಗಡನ್ ಚಟ್ಬಲ್ ಲೆಕ್ಕ ಅವ್ರು ಇವರು. ನಾವೆಲ್ಲ ನ್ಯಾಯ ಹೇಳೋರು ಬುರುಡೆ ಗ್ಯಾಂಗ, ನಾವು SIT ಕಂಪ್ಲೇಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ. ಇವ್ರು ಯಾವ ಗ್ಯಾಂಗ? ಇವ್ರು ಲಂಚದ ಗ್ಯಾಂಗ, ಲಂಚ ತಿನ್ನು ಗ್ಯಾಂಗ. ನಾವು ಇದೀವಿ ಬನ್ನಿ, ಇಲ್ಲಿ ನಾವು ಪ್ರಶ್ನೆ ಕೇಳೋದು. ತೋರ್ಸವ್ರು ಯಾವ ತರ ತೋರ್ಸ್ತಾರೆ ನಮ್ ಕೈಲಿ ಇರಲ್ಲ, ಅದು ನಿಮಗೂ ಈ ಮನೇಲಿ ಕೆಲಸ ಮಾಡ್ತೀನಿ, ಹಂಗೆ ನಾನು ಕೆಲಸ ಮಾಡ್ತೀನಿ, ಹೌದಾ ಇಲ್ವಾ? ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ. ಹೌದಾ ಇಲ್ವಾ? ನಾನು ಬೇರೆಯವ್ರ ತರ ಓಡಾಗಿದ್ರೆ ನಾನು ತಪ್ಪಿತಸ್ಥ ಆಗ್ತಿದೆ. ನಾನು ಇಲ್ಲಿ ಬಂದಿರೋದೇನಕ್ಕೆ? ನನ್ನ ಪ್ರಶ್ನೆ ನಾನು ಕೆಲಸಗಾರರು ಬೇರೆ ಮಾಹಿತಿ ಬೇರೆ ನಿಮ್ಗೆ ಅರ್ಥ ಆಗುತ್ತಲ್ವಾ? ನೀವು ಬಾಡಿಗೆ ಆಫೀಸ್ ಬನ್ನಿ ಮಾತಾಡಿ. ಪಾರದರ್ಶಕವಾಗಿ ನೀವು ತೋರಿಸಿ ಮಾಧ್ಯಮದಲ್ಲಿ ನೀವು ನ್ಯಾಯ ಕೇಳಬಾರ್ದಲ್ಲಿ ಹಾಗಂತ ಅನ್ಯಾಯ ಕೇಳಿ ಬನ್ನಿ, ಆಫೀಸ್ ಬನ್ನಿ ಮಾತಾಡಿ, ಆಫೀಸ್ ಬನ್ನಿ ಮಾತಾಡಿ, ಆಫೀಸ್ ಬನ್ನಿ ಮಾತಾಡಿ. ಡೆಲ್ಲಿಯಲ್ಲಿ ಒಂದು ಟೆಲಿಕಾಸ್ಟ್ ಮಾಡಿಲ್ಲ. ಮತ್ತೆ ಯಾಕೆ ಬರ್ಬೇಕು ಇವರು? ನಾವು ಡೆಲ್ಲಿಯಲ್ಲಿ ಮಾಡಿದ್ದೀವಿ ಒಂದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸುವರ್ಣ ಟಿವಿ ಸುಳ್ಳ, ಪಬ್ಲಿಕ್ ಟಿವಿ ಸುಳ್ಳ, ಎಲ್ಲ ಟಿವಿಗಳು ಎಷ್ಟು ಮಂದಿ ಹೆಗಡನ್ ರೊಕ್ಕ ತಿಂತಾರ, ಹೆಗಡನ್ ಚಟ್ಬಲ್ ಲೆಕ್ಕ ಅವ್ರು ಇವರು, ಹೆಗಡನ್ ಚೀಲಾಗಳು ಇವರು. ಮತ್ತೆ ನಮ್ಮನ್ನು ಸಾವಿಡಿದ್ರು ಚಿಂತಿಲಿ ಹೇಳ್ತೇವೆ. ಯಾಕೆ ಹೋರಾಟ ಮಾಡೋರು ರಕ್ಷಣೆ ಕೊಡೋದಲ್ಲ ಟಿವಿದವರು? ಅಲ್ಲಪ್ಪ ಮಂತ್ರಿ ಸುಳ್ಯಾರ್ದು ರಂಡ್ಯಾರ್ದು ಹಾಕ್ತಾರೆ, ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಯಾಕೆ ಹಾಕೋದಿಲ್ಲ? ಹೆಣ್ಮಕ್ಳು ಸಾಯ್ಬೇಕಾ ಭೂಮಿ ಮ್ಯಾಗ? ಎಷ್ಟು ಜಿಲ್ಲಾದಾಗ ಹೆಣ್ಮಕ್ಳು ಸಾಯಕತ್ತಾರ. ಟಿವಿದವ್ರು ರೊಕ್ಕ ತಗೊಳ್ಳೋದು, ಯಾವ ಪುಡಾರಿ ಪುಂಡಿರ್ತಾನ ಅವನಂತ ಹೇಳೋದು, ಬಡವರಿಗೆ ನ್ಯಾಯ ಇಲ್ಲ. ಈ ಗಿರೀಶ್ ಮಟ್ಟನ್ನ ಸಾವಿಡ್ಬೇಕಂತ ನೋಡವ ಹೆಗಡೆ. ಅದಕ್ಕೆ ಇವ್ರು ಸುಳ್ಳು ಕೊಟ್ಟವ್ರು ಒಂದಿಷ್ಟು ಮಂದಿ ಟಿವಿದವ್ರದಾರ. ಈ ಸುಳ್ಳು ಕೊಟ್ಟು ಟಿವಿಗೆ ನಾವೇ ಕೋಟಿಗೆ ಹೋಗ್ತೇವೆ, ಇವ್ರನ್ನ ಒದ್ದು ಒಳಗೆ ಹಾಕಿರತ್ತೆ ಹೇಳ್ತೀವಿ. ಯಾರು ಧರ್ಮಲಿನ್ ಟಿವಿ ನಡೆಸ್ತೀರಿ ಅವ್ರ ಪರವಾಗಿ ನಾವು ಇವತ್ತು ಇರ್ತೇವೆ. ಗೊತ್ತರ? ಇದು ಕರ್ನಾಟಕದಾಗ ಒಂದು ಜಾಹೀರಾಗಬೇಕು. ಸುಳ್ಳು ಹೇಳೋ ಅವ್ರ ಅಪ್ಪಗ ಹುಟ್ಟಿಲ್ಲವ, ಹೆಗಡೆಗ ಹುಟ್ಟನತ್ತೆ ನಾವು. ಗೊತ್ತದಿಲ್ಲ, ನಮ್ಮ ಸಿಟ್ಟು ಬಂದದ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ಅನ್ಯಾಯ ಆಕಾವ. ಗೌರಿ ಲಂಕೇಶಿಗೆ ಆಯ್ತು, ಎಷ್ಟು ಕರೆ ಹೇಳು ಹೆಂಗಸರು ಸಾಯಿ ಹೊಡಿತಾರ, ಹೋರಾಟ ಮಾಡೋರು ಸಾಯಿ ಹೊಡಿತಾರ. ಯಾಕೆ ಹೆಂಗಸರಿ ನ್ಯಾಯ ಇಲ್ಲ? ಹೆಂಗಸರು ಮರ್ಯಾದಿಲ್ಲ ಕರ್ನಾಟಕದಾಗ. ಇದು ಎಂತ ಹೊಲಸು ಸರ್ಕಾರ ಅದ. ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮ್ಗೆ ಭಾಳ ಒಂಥರ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ಯದ. ಜಗಳ ಮಾಡ್ಲಿಲ್ರಿ, ಹೇಳಿದನ್ರಿ ನಾನು. ಯಾರ್ಯಾರು ಸುಳ್ಳು ಹೇಳ್ತೀರಿ? ಧರ್ಮಸ್ಥಳದನ್ನು ಚಪ್ಪಲ್ ಲೆಕ್ಕದಂಗೆ ಹೇಳ್ಬಿಟ್ಟಿನ. ಸುಳ್ಳು ಹೇಳ್ದವ್ರು ಅದಾರಲ್ರಿ, ಅಜಿತ್ ಹಣ್ಮಕ್ ಅದಾರ, ಪಬ್ಲಿಕ್ ಟಿವಿ ಅದಾರ, ಮತ್ತು ಇನ್ನೊಂದು ಸುವರ್ಣ ಅದೊಂದು ಟಿವಿ ಐತಿ. ಮತ್ತು ಇನ್ನು ಯಾವನು ರಾಕೇಶ್ ಅಂತ ಸುಳ್ಳು ಹೇಳುದು ಎಲ್ಲ ಸುಳ್ಳು. ಬುರುಡೆ ಗ್ಯಾಂಗ ಇಲ್ಲೋಡ್ರಿ, ಈಗ ಬುರುಡೆ ಗ್ಯಾಂಗ್ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ, ನಾವೆಲ್ಲ ನ್ಯಾಯ ಹೇಳೋರು ಬುರುಡೆ ಗ್ಯಾಂಗ, ನಾವು SIT ಕಂಪ್ಲೇಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ. ಇವ್ರು ಯಾವ ಗ್ಯಾಂಗ? ಇವ್ರು ಲಂಚದ ಗ್ಯಾಂಗ,
ಲಂಚ ತಿನ್ನು ಗ್ಯಾಂಗ ನ್ಯಾಯವಾಗಿ ಸತ್ಯವಾಗಿ ಇದ್ದದ್ದು ಹೇಳಬೇಕು. ಹೋರಾಟ ಮಾಡೋರಿಗೆ ಬೆಂಬಲ ಕೊಡಬೇಕು. ಹೋರಾಟ ಮಾಡೋರನ್ನೇ ನೆಲಕ್ಕೆ ಬಿಡಿದ್ರೆ ನಮ್ಮ ದೇಶದಾಗ ಹೋರಾಟ ಯಾರು ಮಾಡಬೇಕು? ಯಾರು ಬರಬೇಕು ಹಿಂದೆ ಬೆಂಬಲ ಕೊಡಕ್ಕೆ? ನಾಳೆ ನಿಮಗೂ ಬರ್ತದೆ ಇದು ಕೂತ ಸತ್ಯ ಏನಲ್ಲಕ್ಕೇನು. ಎಷ್ಟು ಮಂದಿ ಹೆಣ್ಮಕ್ಳು ಸತ್ತಾರ CBIದವ್ರಿಗೆ ಗೊತ್ತದ, ಅಲ್ಲಿರೋ ಜನರಿಗೆ ಗೊತ್ತದ, ನಿಮಗೂ ಗೊತ್ತದ, ನಮಗೂ ಗೊತ್ತದ. ಈಗ ಹೊಡೆದಂದ್ರೆ ನಾಳೆಗೆ ಈಗ ನಾನು ಹೋಗಾಗ ದಾರ್ಯಾಗ ಸಾಯ ಹೊಡೆದ್ರೆ ನೀವು ಯಾರು ಕೇಳೋದಿಲ್ಲ, ನಾ ಹೇಳೋದಿಲ್ಲ, ನಿಮಗೆಲ್ಲರಿಗೆ ಗೊತ್ತೇನು ಏನಾಗೋದಿಲ್ಲ. ಆ ಧರ್ಮಸ್ಥಳ ಹೆಗಡ್ಯಾನ ಮನ್ಯಾಗ ಜೀವದಾನ ಯಾಕೆ ಕೇಳಿದ್ರು? ಜೀವದಾನ ಯಾಕೆ ಕೇಳಿದ್ರು? ಅವರೇ ಆರೋಪಿ. ಅವ್ರನ್ನ ಯಾಕೆ ಹಿಡಿವಲ್ರಿ ಇವರು? ಅವ್ರನ್ನ ಯಾಕೆ ಜೈಲಿಗೆ ಹೋಗಲ್ರು? ಅವ್ರನ್ನ ಯಾಕೆ ಹಿಡ್ಕೊಂಡು ಹೋಗಲ್ರು? ಹಾಂ, ಒಂದು ಬಡವನ್ನ ಹೊಡಿತಾರಪ್ಪ, ಏನಾರು ತುಡುಗು ಮಾಡಿರಿ ಎಳ್ದಾಡಿ ಪೊಲೀಸರು, ಇವ್ರನ್ನ ಯಾಕೆ ಬಿಟ್ಟಾರ? ಹಾಂ, ಇಷ್ಟೆಲ್ಲ ಘಟನೆಗಳಾಗಿ ಇವ್ರನ್ನ ಯಾಕೆ ಬಿಟ್ಟಾರ? 1 ಲಕ್ಷ ಹೆಣ ಸಾಯ್ತಾವ, 1 ಲಕ್ಷ ಅವ್ರ ಅಪ್ಪನ ಹಿಡಿದು ಅತ್ಯಾಚಾರಿ. ಹಾಂ, ಧರ್ಮಸ್ಥಳ ಹೆಗಡ್ಯಾನ ಅಪ್ಪನ ಹಿಡ್ಕೊಂಡು ಅತ್ಯಾಚಾರಿ ಅದ. ಅವನೇ ಅದಾನ. ಅವ ಮಳ್ಳಿ ಅಂದ್ರೆ 3 ಮನ್ಸಕ್ಕೆ 3 ಕಾಲ ಇನ್ನೊಂದು ಅತಾನ. ಅವನು ಬೆಕ್ಕನೇ ಅದಾನ. ಓಸರು ಅವರೇ ಅದಾರ. ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯಾನಕ ಆಕ್ಕದ್ಲಿ ಹೇಳ್ರಿ. ಹಾಂ, ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಕ್ನೆ ಹೊತ್ಕೊಂಡು ಹೋಗ್ಬಿಡ್ತಾರತ್ತ ಎಲ್ಲರೂ ಹೇಳ್ಯಾರ. ಆದ್ರೆ ನಮ್ಮ ಹೆಸರು ಹೇಳಬೇಡ್ರಿ ಅವ ಆ ಥರ. ಇಷ್ಟು ಅಂಜಾರ ಅಲ್ಲಿ ಮಂದಿ. ನಾವು ಅಂಜಿದ್ದೇವೆ. SIT ಆಫೀಸಿಗೆ ಹೋಗಿ ಬರ್ಬೇಕಾರೆ ಬರುವಾಗ ನಮ್ಮ ಊರು ಮುಟ್ತೇವೆ ಇಲ್ಲ ನಂಗಾಗಿತ್ತು. ಅವ್ರ ಹೆಸರು ಹೇಳಿರು, ಒಂದು ಆಟೋದವ್ರು ಬರೋದಿಲ್ಲ, ಒಬ್ರು ಯಾರು ತೋರ್ಸಂಗಿಲ್ಲ, ಒಂದು ಪೊಲೀಸ್ ಸ್ಟೇಷನ್ ತೋರಿಸೋದಿಲ್ಲ ಅವ್ರ ಹೆಸರು ಹೇಳಿದ್ರು. ಇಷ್ಟು ಭಯಾನಕದ ನೋಡ್ರಿ ಅಲ್ಲಿ. ನೀವು ಸಮಾಜಕ್ಕೆ ತಿಳಿಸಿ, ನಮ್ದು ಏನು ಮಾತಾಡಲಿಕ್ಕಿಲ್ಲ, ಇಲ್ಲಿ ಏನು ನಡೀತದೆ ಅದನ್ನು ತಿಳಿಸಿ ಅಷ್ಟೇ. ನಾವು ಡೆಲ್ಲಿಗೆ ಹೋಗಿದ್ದೇವೆ, ಬೈಟ್ ತಗೊಂಡ್ರು, ನೀವೆಲ್ಲ ದೊಡ್ಡ ದೊಡ್ಡ ಮೀಡಿಯಾದವರು ಬಂದರು, ಒಂದೇ ಒಂದು ಚಿಕ್ಕ ಬೈಟು ನೀವು ಹಾಕಿಲ್ಲ, ಒಂದೇ ಬೈಟ್ ಹಾಕಿಲ್ಲ. ಇಲ್ಲಿ ಏನು ನಾನು ಬಂದಿದ್ದೇನೆ, ನೀವು ತೋರಿಸಿ. ಇಲ್ಲಿ ಏನು ನಡೀತಾ ಅದನ್ನು ತೋರಿಸಿ. ಅಟ್ಲೀಸ್ಟ್ ಒಂದು ಮಾತಾಡಿ ದಯವಿಟ್ಟು. ನಿಮ್ಮ ಮೇಲೆ ನಮಗೆ ನೀವು ಪಾಪ ಕಷ್ಟಪಟ್ಟು ಇಲ್ಲಿ ಇದ್ದೀರಾ. ನಾರಾಯಣಗೌಡ ಕೆಳಗಿನ ವೀಡು, ಮರ್ದಾಲ, ಕಡಬ ತಾಲೂಕು. ಹೌದು. ಅಯ್ಯೋ, ನಾವು ಬಂದಿದ್ದು ಯಾಕೆ ಅಂದರೆ ಗೊತ್ತಲ್ಲ, ಅಲ್ಲಿ ಬೋರ್ಡ್ ಇದೆಯಲ್ಲ ವೇದಿಕೆ, ಅದಕ್ಕೋಸ್ಕರ ಬಂದಿದ್ದೀವಿ, ಬೇರೆ ಏನಿಲ್ಲ. ನ್ಯಾಯಕ್ಕೋಸ್ಕರ ಬಂದಿದ್ದೀವಿ. ಒಂದು ಹೆಣ್ಣು ಮಗು ಒಂದು ಅನಾಥವಾಗಿ ಸತ್ತು ಹೋಗಿದೆ, ಅದಕ್ಕೊಂದು ನ್ಯಾಯ ಬೇಕಲ್ಲ. ನಾವು ಎಲ್ಲೋ ಉತ್ತರ ಕೊರಿಯಾದಲ್ಲಿ ನಾವು ಇಲ್ಲಲ್ಲ, ನಾವಿರುವುದು ನಮ್ಮ ದೇಶದ, ನಾವು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವಿದ್ದೇವೆ. ಅಂದರೆ ಪ್ರಜೆಗಳೇ ಪ್ರಭುಗಳು ಅಂತೇಳಿ ನಮಗೆಲ್ಲಕ್ಕೆ ಇಷ್ಟೊತ್ತಿಗೆ ತಲೆ. ಇಲ್ಲಿ ಎಲ್ಲಿ ಬಂತು? ಒಂದು ಹೆಣ್ಣು ಮಗ ಸತ್ತಿದೆ, ಇಲ್ಲ, ಯಾರು ಕೊಂದವರು ಯಾರಿಲ್ಲ. ಅಲ್ಲ, ಕೊಂದವರು ಯಾರಿಲ್ಲ ಅಷ್ಟೇ. ನೀವು ಸತ್ಯವನ್ನು ಇದು ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಮನ್ನು ವೈಭೀಕರಣ ಮಾಡಿ ನೀವು ಏನೂ ಹೇಳೋದು ಬೇಡ. ಸೌಜನ್ಯ ಹೋರಾಟಗಾರರು ಸತ್ಯವನ್ನು ಒಂದು ನೀವು ಮಾಡಿ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.